ಓಕೆ, ಮಾನ್ಯ ಸಭಾಧ್ಯಕ್ಷರೇ, ವಿಶೇಷವಾಗಿ ಒಂದ್ ಸೆಕೆಂಡ್ ಆ ಭಾಗ್ಯದ ಮುರಳಿ ರಾಮು ನಿಲ್ಲಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ಬೇಗ ಮಾತಾಡಿ. ನೀವು ಬರೇ 3 ನಿಮಿಷ ಕೇಳಿದ್ರಿ, ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ, ಮಾತಾಡಿ. ಎಲ್ಲರೂ ನನಗೆ ನೀವು ಕೇಳಿದ್ರೆ ನಮ್ಗೆ ಈಗ ಮಾತಾಡಿ, ಕಂಟಿನ್ಯೂ ಮಾಡಿ. ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೆ? ಮಾನ್ಯ ಸಭಾಧ್ಯಕ್ಷ ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಜೆಟ್ನ ಆಯವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ, ಸಾವು ಮನೆಗೆ ಮೊದಲು ಹೋಗ್ಬಾರ್ದಂತೆ, ಬಾಡೂಟಕ್ಕೆ ಕೊನೆಗೆ ಹೋಗ್ಬಾರ್ದಂತೆ. ಬಜೆಟ್ ಭಾಷಣ ನಾನು ಕೊಟ್ರಿ, ಅಂತಿಮವಾಗಿ ಮಾತಾಡಿದ್ರಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಏನ್ ಮಾತಾಡೋದು ಕೂತ್ಕೊಳ್ಳಿ, ಬೇರೆ ಮಾತಾಡ್ತಾರೆ. ಒಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಹೇಳಿರೋಂಥ ಒಂದು ಮಾತಂತೂ ನಿಜ, ಇಡೀ ಭಾರತ ದೇಶ ಮಾತಾಡ್ತಾ ಇದೆ. ಇವತ್ತು ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಯಾವುದು ದೊಡ್ಡ ಅಸ್ತ್ರಗಳು ಸಿಕ್ಕಿಲ್ಲ ಅವ್ರಿಗೆ. ಅದನ್ನ ನಾವು ವೀಕ್ನೆಸ್ ಆಗಿ ತಗೋಬಾರ್ದು. ಅವರು ವಿರೋಧ ಮಾಡೋದು ಅವ್ರ ಡ್ಯೂಟಿ ಇದೆ, ಮಾಡಂತದ್ದು ಮಾಡಲಿ. ಬಟ್ ಆದ್ರೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದ್ರೆ, ಇವತ್ತು ಪ್ರಧಾನ ಮಂತ್ರಿಗಳು ಮೋದಿ ಅವರು, ಅಮಿತ್ ಶಾ ಅವರು ಅವರ ಸಭೆಗಳಲ್ಲೆಲ್ಲ ಕಡೆನೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೊಗಳಿರಂತ ಮಾತುಗಳನ್ನ ವಿರೋಧ ಪಕ್ಷದವ್ರ ಬಾಯಿಂದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷ. ಏನು ಇವತ್ತು ಒಬ್ಬ ಕುರುಬರ ಕುಟುಂಬದಿಂದ ಹುಟ್ಟಿ ಕುರಿಗಳು ಕಾಯುವಂತ ಮನೆತನದಿಂದ ಹುಟ್ಟಿ 16ನೇ ಬಜೆಟ್ ಅನ್ನ ಇಷ್ಟು ಶಿಸ್ತಲ್ಲಿ ಆರ್ಥಿಕವಾಗಿ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಮ್ಗೆ, ನಾನು ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಇವತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಕೇಳಿರ್ಲಿಲ್ಲ ಮಾನ್ಯ ಸಭಾಧ್ಯಕ್ಷ. ಏನದು? ಹೌದು, ಅಲ್ಲ ವಿಚಾರಕ್ಕೆ ಮಾತಾಡಿ ಕಂಟಿನ್ಯೂ. ಒಂದು ನಿಮಿಷ ಹೇಳ್ತೀನಿ. ನಮ್ಗೆಲ್ಲರಿಗೂ ಫೈನಾನ್ಷಿಯಲ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೊಟ್ಟಿರೋಂಥ ಬಜೆಟ್ ಇಂದ ತಿಳಿದು ಬಂದಿದೆ. ಓಕೆ, ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಇವತ್ತು ರೆವಿನ್ಯೂ ಡಿಫಿಸಿಟ್ ಬಗ್ಗೆ ಯಾವ ರೀತಿ ಶಿಸ್ತಿನ ಕ್ರಮದಲ್ಲಿ ನಾವು ಮುಂದುವರಿಬೇಕು ಅನ್ನೋದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಓಕೆ, ಇವತ್ತು ರೆವಿನ್ಯೂ ಡಿಫಿಸಿಟ್ ಪ್ರತಿ ವರ್ಷ ಎಲ್ಲರೂ ರೆವಿನ್ಯೂ ಡಿಫಿಸಿಟ್ ಅಲ್ಲೇ ಬಜೆಟ್ ಆಯವ್ಯಯವನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ಒಂದು ಸಿದ್ದರಾಮಯ್ಯನವರು 2000 ಯಾವುದೋ ಒಂದು ಸಂದರ್ಭದಲ್ಲಿ 1998 ಅನ್ನೋ ಸರ್ಪ್ಲಸ್ ಇರೋಂಥ ಬಜೆಟ್ ಕೊಟ್ಟಿರುತ್ತೆ. ಅದಾದ್ಮೇಲೆ ಯಾರು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ ಇವತ್ತು ಏನು GSDP ಏನು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು 30 ಲಕ್ಷ ಒಬ್ಬರ ಮೇಲೆ ಇದೆ ಮಾನ್ಯ ಸಭಾಧ್ಯಕ್ಷ. 25% ಒಳಗಡೆ ನಾವು ಇದನ್ನ ಶಿಸ್ತನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡಿದಂಥದ್ದು. ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಇವತ್ತು ವಿತ್ತೀಯ ಕೊರತೆ ಏನು ಫಿಸ್ಕಲ್ ಡಿಫಿಸಿಟ್, ಇವತ್ತು ಕೇಂದ್ರ ಸರ್ಕಾರ ಒಂದು ಕಾನೂನು ಹಾಕ್ಬಿಟ್ಟಿದೆ 3% ಒಳಗಡೆ ಇರಬೇಕು ಅಂತ. ಆ ಶಿಸ್ತಲ್ಲೂ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗೆದ್ಬಿಟ್ಟಿದ್ದಾರೆ. ಕೊನೆಯದಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಓದ್ತಿರ್ಬೇಕಾದ್ರೆ ನಾನು ಒಂದು ಸ್ವಲ್ಪ ವೆಬ್ಸೈಟ್ಗಳೆಲ್ಲ ನೋಡ್ಕೊಂಡು ಬಂದೆ ಮಾನ್ಯ ಸಭಾಧ್ಯಕ್ಷರ. ಏನು ಡಿವಲ್ಯೂಷನ್ ಟ್ಯಾಕ್ಸ್, ಆ ಒಂದು ಡಿವಲ್ಯೂಷನ್ ಟ್ಯಾಕ್ಸ್ ಅಲ್ಲಿ ಪಾಪ ನಮ್ಮ ವಿರೋಧ ಪಕ್ಷದವರು ಒಪ್ಕೋತಾರೆ. ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರದವರು ನಮ್ಮಿಂದ ಪ್ರತಿ ವರ್ಷ 4 ಲಕ್ಷ ಕೋಟಿ ರೂಪಾಯಿನ ಬಹಳಷ್ಟು ಒಬ್ಬೊಬ್ಬ ಕಟ್ಟ ಕಡೆ ಒಬ್ಬ ರೈತನಿಂದ ಹಿಡಿದು IT ಹಿಡಿದು ಎಲ್ಲರೂ ದುಡ್ದಿರೋದನ್ನೇ ಎತ್ಕೊಂಡು ಹೊರಡೋಗ್ತಾರೆ. ಅವ್ರು ಕೊಡೋಂಥ ದುಡ್ಡು ಎಷ್ಟು ಗೊತ್ತಾ ಮಾನ್ಯ ಸಭಾಧ್ಯಕ್ಷರೇ? 50,000 ಕೋಟಿ ಪ್ರತಿ ವರ್ಷ ಕೊಡ್ತಾರಂಥದ್ದು. ಆ ಕೊಡೋದ್ರ ಜೊತೆಗೆ GST ಅನ್ನೋದನ್ನ ಕಾಣದಂಗೆ ಹಾಕ್ಬಿಡ್ತಾರೆ ಟ್ಯಾಕ್ಸ್ 18%. ಇವ್ರು ಕೊಡೋಂಥ 30,000 40,000 ಕೋಟಿಗೋಸ್ಕರ ನಾವು ಕಾಯ್ಕೊಂಡು ಕೂತ್ಕೊಂಡು ನಮ್ಮ ಬಜೆಟ್ ಅವ್ರ ಮೇಲೆ ಅವಲಂಬಿಸ್ಕೊಳ್ಳೋಂಥದ್ದು ಎಷ್ಟು ವಿಪರ್ಯಾಸ ಅನ್ನೋದು ಬದುಕಾಗ್ಬಿಟ್ಟಿದೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ತಾನೇ ಮಾತನಾಡ್ತಿದ್ರು ಜಮೀರ್ ಅಣ್ಣ ಅವರು, ನಮಗೆ 1.5 lakhs ಅಷ್ಟು ಕೇಂದ್ರ ಸರ್ಕಾರದಿಂದ ಮನೆ ಕಟ್ಲಿಕ್ಕೆ ದುಡ್ಡು ಕೊಡ್ತಾರೆ. ಇವತ್ತು 1.5 ಲಕ್ಷ ದುಡ್ಡು ಕೊಟ್ಟು GST 1.25 ಲಕ್ಷ ದುಡ್ಡನ್ನ ಕತ್ಕೊಂಡು ಹೋಗ್ತಾವ್ರೆ ಮಾನ್ಯ ಸಭಾಧ್ಯಕ್ಷ ಕೇಂದ್ರದವರು. ಇದು ನಮ್ಮ ಐ ಥಿಂಕ್ ಇವರು ವಿರೋಧ ಪಕ್ಷದ ನಮ್ಮ ವಿಜೇಂದ್ರ ಅವರು ಕೂತಿದ್ದಾರೆ, ವಿಜೇಂದ್ರ ನಾನು ಒಪ್ಕೋತಾರೆ ಅನ್ಕೋತೀನಿ. ಅದನ್ನ ಬದಲಾವಣೆ ತರಂತದ್ರಲ್ಲಿ ನಾವು ನೀವು ಸೇರ್ಕೊಂಡು ಕೈ ಜೋಡಿಸ್ಬೇಕು. ಓಕೆ, ಈ ಬದುಕಿನಲ್ಲಿ ಡಿವಲ್ಯೂಷನ್ ಟ್ಯಾಕ್ಸ್ ವಿಚಾರದಲ್ಲಿ 4.71% ಇತ್ತು ಮಾನ್ಯ ಸಭಾಧ್ಯಕ್ಷರೇ.
ಇವತ್ತು 3.52 ಇಟ್ಬಿಟ್ಟಿದ್ದಾರೆ. ಯಾರಿಗೂ ಕಾಣದೇ ಅಂತ ಹೊಸ ಒಂದು ವ್ಯವಸ್ಥೆಗಳನ್ನ ತಂದು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಎಲ್ಲಾ ರೀತಿಯಲ್ಲಿ ಹೊರೆ ಹಾಕ್ತಾವ್ರೆ. ನಿಮ್ಗೊಂದೇ ಒಂದು ಉದಾಹರಣೆ ಹೇಳ್ತೇನೆ. ಈ ವರ್ಷ ಬರ್ಬೇಕಾಗಿರೋಂತ 60,000 ಕೋಟಿ ರೂಪಾಯಿ ಕೊಡಂತದ್ದು ಇವತ್ತು 46,000 ಕೋಟಿ. 10 ವರ್ಷದಿಂದ ಬಿಜೆಪಿ ಸರ್ಕಾರ ಬಂದಾಗ್ಲಿಂದನೂ 1,80,000 ಕೋಟಿ ರೂಪಾಯಿನ ಹಣವನ್ನ ಕಸಿದುಕೊಂಡು ಹೋಗಿದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡೋರು? ಇವತ್ತು ಬಿಜೆಪಿ ಎಂಪಿಯವರು ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸರಿ ಮಾಡಿಲ್ಲ ಅಂತಂದ್ರೆ ಪ್ರಶ್ನೆ ಮಾಡಬಹುದು. DK ಶಿವಕುಮಾರ್ ಸಾಹೇಬರು ಎಲ್ಲ ಒಂದ್ ಕಡೆ ತಪ್ಪಾಗಿದ್ರೆ ಪ್ರಶ್ನೆ ಮಾಡಬಹುದು. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ವಿರುದ್ಧ, ಅಮಿತ್ ಶಾ ವಿರುದ್ಧ ಪ್ರಶ್ನೆ ಮಾಡ್ತಾರಂತ ಅಸಹಾಯಕತೆನೆ ಇವತ್ತು ಬಿಜೆಪಿಯ ಸಂಸದರಲ್ಲಿ ಕಾಣಿಸ್ತಾ ಇರೋಂಥದ್ದು ನೋವು ತಂದಿದೆ. ಮಾನ್ಯ ಸಭಾಧ್ಯಕ್ಷರೇ, ಇರ್ಲಿ. ಈಗ ನಾನೊಂದು ವಿಚಾರ, ಮಾನ್ಯ ಸಭಾಧ್ಯಕ್ಷರೇ, ನನ್ನ ವೈಯಕ್ತಿಕ ಲಾಭ ರಾಷ್ಟ್ರದ ಚಿಂತನೆ ವಿಚಾರದಲ್ಲಿ ಬಂದಾಗ ನಾನು ನನ್ನ ರಾಷ್ಟ್ರ ಪ್ರಮುಖವಾದದಂತ ಅರ್ಪಿಸ್ಕೊಳ್ಳೋಣ. ಇವತ್ತು ನನ್ನ ಜನಾಂಗ, ನನ್ನ ರಾಜ್ಯದ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ರಾಷ್ಟ್ರದ ಮುಂದೆ ತಲೆ ತಗ್ಗಿಸ್ಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷ? ದಲಿತರ ಶೋಷಣೆ ಒಂದ್ ಕಡೆ ಆದ್ರೆ, ನನ್ನ ಜನಾಂಗದ ಶೋಷಣೆ ಒಂದ್ ಕಡೆ ಆದ್ರೆ, ಕೇಂದ್ರ ಸರ್ಕಾರದ ಚಿಂತನೆ ವಿಚಾರದಲ್ಲಿ ಬದಲಾವಣೆ ಮಾಡೋಂಥ ಹೋರಾಟ ವಿರೋಧ ಪಕ್ಷದವರಿಂದ ಬೇಕಾಗಿದೆ ಅನ್ನೋದನ್ನ ನಾನು ಅವ್ರ ಮುಂದೆ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಬಡತನ ಒಂದು, ನಾನೊಬ್ಬ ಮತ್ತೊಮ್ಮೆ ಡಾಕ್ಟರ್ ಆಗಿ ಹೇಳ್ತೇನೆ, ಬಡತನನೇ ದೊಡ್ಡ ರೋಗ. ಪಾವರ್ಟಿ ಇಸ್ ದ ಬಿಗ್ಗೆಸ್ಟ್ ಇಲ್ನೆಸ್. ಅದನ್ನ ಯಾವ ರೀತಿ ಬದಲಾವಣೆ ಮಾಡೋದು? ಕೆಲಸ ಮಾಡಿ. ಆ ಕಾರಣಕ್ಕೋಸ್ಕರನೇ ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಬಂದ ತಕ್ಷಣನೇ ಯಾರು ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅಂತೇಳಿ ಅನ್ನದ ಭಾಗ್ಯವನ್ನ ಕೊಟ್ಟು ಇಡೀ ದೇಶಕ್ಕೆ ಎಚ್ಚೆತ್ಕೊಂಡಂಗೆ ಮಾಡಿದ್ರು. ಅದೇ ರೀತಿ DK ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡಿದ ಮೊದಲನೇ ದಿನನೇ ಅವ್ರು ಹೇಳಿದ್ರು, ನಾನು ಹೇಗಾದ್ರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ವಿಶೇಷವಾದಂತಹ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ. ಇವತ್ತು ಬಹಳಷ್ಟು ಜನ ಆಡ್ಕೋತಾರೆ, 2,000 ರೂಪಾಯಿ ಏನಾಗ್ಬಿಡುತ್ತೆ, 2,000 ಬದಲಾವಣೆ ಏನಾದ್ರು. ನಾನು ನೋಡಿದ್ದೀನಿ ಕಣ್ಣಾರೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ನಾವು ಇನ್ನೂ 5,000 ಜನಕ್ಕೆ ನಾವು ಮನೆಗಳು ಕೊಡಿಸ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಕುಟುಂಬದವ್ರು ಗುಡಿಸಲಿದ್ದಾರೆ. ಅವ್ರಿಗೆ 24,000 ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡಬೇಕು ಅಂದ್ರೆ ಯಾರು ಬೆಂಗಳೂರಲ್ಲಿ ಬಂದು ನೋಡಬೇಕು. ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದ್ರೂ ಮುಂದಿನ ಸರ್ಕಾರ ಯಾವ್ದು ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಓಕೆ ಸಭಾಧ್ಯಕ್ಷ, ಗ್ಯಾರಂಟಿನ ಏನಾಗಿದೆ ಪಕ್ಷದವರು ಒಂದು ಮಾತು, 2,000 ಅಲ್ಲ 5,000 ಕೊಡಿ, 2,000 ಅಲ್ಲ 5,000 ಕೊಡಿ. ಅವ್ರು ಮಾತಾಡಿದ್ರೆ ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಆಯ್ತು ರಂಗನಾಥ್, ಫಿನಿಶ್ ಮಾಡಿ. ಮಾತಾಡ್ತೀನಿ. ಈಗ ಇನ್ನೊಂದು ಮಾತು ಹೇಳ್ತೇನೆ. ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂಥ ಗ್ಯಾರಂಟಿ ಸ್ಕೀಮ್ ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರ. ರಘುಮೂರ್ತಿ ಅವರೇ, ರಂಗನಾಥ್. ಮಾನ್ಯ ಸಭಾಧ್ಯಕ್ಷ, ಒಂದೆರಡು ನಿಮಿಷ ಕೇಳ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ನಮ್ಮ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಹರಿಯಾಣದಲ್ಲಿ, ಡೆಲ್ಲಿಲಿ, ಮಹಾರಾಷ್ಟ್ರದಲ್ಲಿ ಹೇಳಿದ್ದೇನೆ, ಯಾಕೆ ಮತ್ತೆ ಹೇಳ್ತೀರಿ? ಮೊನ್ನೆಯಿಂದ ಅದನ್ನೇ ಕೇಳ್ತಿದ್ದೆ ನಾನು. ಇವತ್ತು ಎಲ್ಲ ಸಭೆಯಲ್ಲಿ ಹೇಳಿ. ಮಾನ್ಯ ಸಭಾಧ್ಯಕ್ಷ, ನಮ್ದೇನಿದೆ, ಹುಡುಗರಿಗೆ ಕೆಲಸ ಕೊಡಿಸ್ಬೇಕು. ಓಕೆ. ಇವತ್ತು ನಾನು MB ಪಾಟೀಲ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಫಾಕ್ಸ್ಕಾನ್ ಅಲ್ಲಿ ಒಂದೇ ಕಡೆ ಇವರೆಲ್ಲ ಹೋಗಿ ವಿರೋಧ ಪಕ್ಷದವರಿಗೆ ಟೂರಿಸ್ಟ್ ಕರ್ಕೊಂಡೋಗಿ ತೋರಿಸ್ಬೇಕು. 50,000 ಜನಕ್ಕೆ ಕೆಲಸ ಕೊಡೋಂತ ಒಂದು ವಿಶೇಷವಾಗಿ ಸಿಟಿ ಏನು ಕ್ಲೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಸಿಟಿಯಿಂದ ಹಿಡಿದು ಬದಲಾವಣೆ ತರಂತ ಪ್ರಯತ್ನ. ನೀವು ಮತ್ತೆ ಮಾತಾಡುದಿಲ್ವಾ? ನೋಡಿದೀನಿ ಸರ್ ನಾನು. ಮತ್ತೆ ಮಾತಾಡುದಿಲ್ವಾ ನೀವು? ಮತ್ತೆ ಮಾತಾಡುದಿಲ್ವಾ ಮುರುಳಾಜ್? ಮತ್ತೆ ಮಾತಾಡುದಿಲ್ವಾ ಸರ್? ಫಾಕ್ಸ್ಕಾನ್ ಮುಗಿಸ್ರಿ, ಅವ್ರು ಹೇಳ್ತಾರೆ. ನೀವು ರಿಯಾಕ್ಷನ್ ಕಾರ್ಡ್ ಕೇಳಿಲ್ಲ. 30,000 ಆಯ್ತು, ನೀವು ಮತ್ತೆ ಮಾತಾಡೋ ಕ್ಲಾರಿಫಿಕೇಶನ್ ಕೊಡಿ. 500 ಜನಕ್ಕೂ ಇಲ್ಲ. ಕಂಟಿನ್ಯೂ. ತಾಲೂಕವ್ರು 500 ಜನಕ್ಕೂ ಇಲ್ಲ. ಕಂಟಿನ್ಯೂ ಅಪ್ಪ, ಅಲ್ಲಿ ಯಾಕೆ ಮಾತಾಡ್ತಾರೆ? ಮೀಟಿಂಗ್ ಮಾಡಿ ಅಂತ ರಂಗನಾಥ್ ಅವರೇ ಎಲ್ಲ ಆಚೆಯಿಂದ ಮಾತಾಡಿ. ನಮ್ಮ ರಾಜ್ಯದವ್ರಿಗೆ, ನಮ್ಮ ತಾಲೂಕವ್ರಿಗೆ ಇಲ್ಲ. ಧೀರಜ್, ಮಾತಾಡಬೇಡಿ. ಧೀರಜ್, ಯಾರ್ಯಾರು ಬೇಕು ತಂದು ಕೊಡಿ. ಅದನ್ನ ಯಾವ ರೀತಿ ನಮ್ಮ ಮಂತ್ರಿಗಳ ಜೊತೆ ಕುಣಿಗಲ್ ಅವರೇ ರೆಕಾರ್ಡ್ ಮಾಡ್ಕೋಬೇಡಿ. ಕುಣಿಗಲ್. ಮಾನ್ಯ ಸಭಾಧ್ಯಕ್ಷರೇ, ಈಗ ಬೆಂಗಳೂರಲ್ಲಿ ಇವಾಗ ಮಾರ್ಚ್ ನಮ್ಮ ಅಶ್ವತ್ಥಣ್ಣ ಇದ್ದಾರೆ.
ನೀರಿನ ಅಭಾವ ಶುರುವಾಗಬೇಕಾಯಿತು. ಇವತ್ತೇನು ಸರ್ಕಾರದವ್ರು ತೆಗೆದುಕೊಂಡಿರಂತ 5th ಫೇಸಿನ ಹಂತದಲ್ಲಿ ನೀರು ಟೀಕೆಹಳ್ಳಿಯಿಂದ ಕೊಡಿಸ್ತಾರಂತದ್ರಲ್ಲಿ ಈ ಅಭಾವ ಗೋಚರ ಆಗದಾರಂತ ಪರಿಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ನಾನು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಧನ್ಯವಾದ ಹೇಳಿ ಬಯಸ್ತೇನೆ. ಹಾಗೇನೆ ಇವತ್ತು ಏರ್ಪೋರ್ಟ್ ನಿರ್ಮಾಣದಿಂದ ಹಿಡಿದು ಕ್ವೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಪಾರ್ಕಿಂದ ವಿಶೇಷವಾಗಿ ತರ್ತಾ ಇದ್ದೇವೆ. ಟ್ರಾಫಿಕ್ ಜಾಮ್ ತೆಗಿಬೇಕು ಅಂತಿದ್ದೀವಿ. ಇವತ್ತು ಟನಲ್ನ ಮೂಲಕ ಟ್ರಾಫಿಕ್ ಜಾಮ್ಗಳನ್ನು ತೆಗೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೊರಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಬಹಳಷ್ಟು ಯೋಚನೆ ಮಾಡಿ ಇವತ್ತು ಅಭಿವೃದ್ಧಿಯ ಬಗ್ಗೆ ವಿರೋಧ ಪಕ್ಷದವರು ಎಷ್ಟೇ ವಿರೋಧ ಮಾಡಿದ್ರು ಸಹ ನಾವು ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೋಗುವಂತ ಪಥವನ್ನ ಕಡಿವಾಣ ಹಾಕಿ ಸಾಧ್ಯವಿಲ್ಲ ಅನ್ನೋ ಮಾತಿನ ಹೇಳ್ತಾರೆ. ಈಗ ನಮ್ಮ ತಾಲೂಕು ವಿಚಾರ ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷ ಡಿಲಿಮಿಟೇಷನ್ ಅನ್ನೋದು ಏನ್ ಇವಾಗ ಮರು ವಿಂಗಡಣೆ ಮಾಡ್ತಾ ಇದ್ರೆ ಮಾನ್ಯ ಸಭಾಧ್ಯಕ್ಷ, ನಿಮ್ಗೂ ಇದು ಬಹಳಷ್ಟು ಎಚ್ಚರವಾದಂತ ಪ್ರಶ್ನೆ ಮಾನ್ಯ ಸಭಾಧ್ಯಕ್ಷ. ಅಂದು ಇಡೀ ಭಾರತ ದೇಶದಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲಿ ಕೊಟ್ಟಂತ ಆದೇಶ ಕೇಂದ್ರ ಸರ್ಕಾರದಿಂದ ಪಾಲಿಸುತ್ತಿರುವಂತವರು ಕರ್ನಾಟಕದವರು, ತಮಿಳುನಾಡರು, ಕೇರಳದವರು ಮತ್ತು ಆಂಧ್ರ ಪ್ರದೇಶರು. ಇವತ್ತು ಮರು ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಕಂಟ್ರೋಲ್ ಮಾಡಿರೋದ್ರಿಂದ ಮಕ್ಕಳುಗಳು ಒಂದು ಕುಟುಂಬಕ್ಕೆ 2 ಮಾಡಿರೋಂಥ ವಿಚಾರದಲ್ಲಿ ಇವತ್ತು ನಾವು ನೊಂದ್ಕೊಂಡು ಕೇಂದ್ರ ಸರ್ಕಾರದವರು ಹೇಳ್ತಾರೆ ಜನಗಣತಿ ಆಧಾರದ ಮೇಲೆ ರಾಜಕೀಯದ ಪ್ರತಿನಿಧಿ ಮಾಡ್ತೇವೆ ಅಂತ. ನಾನು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ, ನಾವು ನಿಮ್ಗೋಸ್ಕರ ಗೌರವ ಕೊಟ್ಟು ಎಲ್ಲಾ ರೀತಿಯಲ್ಲೂ ಶಿಸ್ತುಬದ್ಧತೆಯಲ್ಲಿರುವಂತಹ ಕುಟುಂಬದ ಕರ್ನಾಟಕ ರಾಜ್ಯದವರಿಗೆ ಇವತ್ತು ರಾಜಕೀಯದ ಒಂದು ಪ್ರತಿನಿಧಿಗಳನ್ನ ಕಡಿಮೆ ಮಾಡಿಕೊಂಡು ಉತ್ತರ ಪ್ರದೇಶರಿಗೆ, ಅಸ್ಸಾಂವರಿಗೆ, ಬಿಹಾರ ಕೊಡುವಂಥದ್ದು ಎಷ್ಟು ನ್ಯಾಯ ಮಾನ್ಯ ಸಭಾಧ್ಯಕ್ಷ? ಈ ವಿಚಾರದಲ್ಲಿ ನಾವೆಲ್ಲ ವಿರೋಧ ಪಕ್ಷರು ಕೈ ಜೋಡಿಸಬೇಕು. ಇವತ್ತು ಅವ್ರು ಯಾವ ಪಕ್ಷನೇ ಇರಲಿ, ಮುಂದಿನ ಅವರ ಒಂದು ಸಂತತಿ ವಿಚಾರದಲ್ಲಿ ಪ್ರಶ್ನೆ ಬದುಕಿಗೋಸ್ಕರ ಹೋರಾಟ ಮಾಡಬೇಕು ಮಾನ್ಯ ಸಭಾಧ್ಯಕ್ಷ. ಕೊನೆಯದಾಗಿ ಇವತ್ತು ಯಾರು ಇದನ್ನ ವಿಚಾರನ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಮಾನ್ಯ ಸಭಾಧ್ಯಕ್ಷ 2 ಪ್ರಾಬ್ಲಮ್ ಇದೆ. ಒಂದು ಆನ್ಲೈನ್ ಪ್ರಾಬ್ಲಮ್, ಆನ್ಲೈನ್ ಗೇಮ್ಸ್ ಪ್ರಾಬ್ಲಮ್, ಒಂದು ಡ್ರಗ್ಸ್ ಪ್ರಾಬ್ಲಮ್. ಮೊನ್ನೆ ತಾನೇ 72 crores rupees MDMA ಮತ್ತೆ ಹೆರಾಯಿನ್ ಮತ್ತೆ ಕೊಕೇನ್ ಸಿಕ್ಕಿದೆ ಮಾನ್ಯ ಸಭಾಧ್ಯಕ್ಷ. ಈಗ ಮೊದಲೆಲ್ಲ ಕೊಕೇನು ಹೊಸ ಕ್ರೀಮ್ ಲೇಯರ್ಸ್ ಅಡಿಕ್ಷನ್ ಆಗ್ಬಿಟ್ಟಿದ್ದು. ಈಗ ಸುಮಾರಾಗಿ ಹಳ್ಳಿ ಜನನು ಕೊಕೇನ್ ಯೂಸ್ ಮಾಡೋಂಥ ಸಂದರ್ಭಗಳನ್ನು ನಿರ್ಮಾಣ ಆಗ್ತಿರೋಂಥದ್ದು, ಹೆರಾಯಿನ್, ಗಾಂಜಾ ನಿರ್ಮಾಣ ಆಗ್ತಿರೋದನ್ನ ತಡೆ ಹಿಡಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ಇನ್ನು ಬಲಪಡಿಸಬೇಕಾದಂತ ಸಂದರ್ಭ ನಿರ್ಮಾಣ ಆಗಿದೆ ಮಾನ್ಯ ಸಭಾಧ್ಯಕ್ಷ. ಇವತ್ತು ಆನ್ಲೈನ್ ಗೇಮ್ ಜಾಸ್ತಿ ಹೊತ್ತು ಟೈಮ್ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ವಿಚಾರಗಳು ನಮ್ಮ ಗ್ರಾಮಾಂತರ ಇದು ಪ್ರದೇಶದಲ್ಲಿ ಯುವ ಜನರು, ಮಹಿಳೆಯರು ಇನ್ವಾಲ್ವ್ ಆಗ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ನೀವು ಓಪನ್ ಮಾಡಿ ಮಾನ್ಯ ಸಭಾಧ್ಯಕ್ಷ, ಆನ್ಲೈನ್ ಅಲ್ಲಿ ರಮ್ಮಿಯಿಂದ ಹಿಡಿದು ಕ್ರಿಕೆಟ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ನೀವು 10 ರೂಪಾಯಿಂದ ಹಿಡಿದು 10 ಲಕ್ಷ ತನಕ ಬೆಟ್ಟಿಂಗ್ ಮಾಡೋದು ಏನು ಇದು ಮಾನ್ಯ ಸಭಾಧ್ಯಕ್ಷ? ಕಾನೂನು ವ್ಯವಸ್ಥೆ ಏನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಬರೋದಿದು ಯಾವ ರೀತಿ? ಇದು ಇಂಟರ್ನೆಟ್ ಅಲ್ಲಿ ಮತ್ತು ಆನ್ಲೈನ್ ಅಲ್ಲಿ ಇದನ್ನ ತಡೀಲಿಕ್ಕೆ ಆಗೋದಿಲ್ವಾ? ಇದು ಇಷ್ಟೊಂದು ಮುಕ್ತವಾಗಿ ಬಿಟ್ಬಿಟ್ಟು ಪ್ರತಿಯೊಬ್ಬನು ಇವತ್ತು ಏನೋ ಒಂದು ಟೆಂಪ್ಟ್ ಆಗ್ತಾನೆ. ಫಸ್ಟ್ ಫೇಸ್ ಅಲ್ಲಿ, ಸೆಕೆಂಡ್ ಅಡಿಕ್ಷನ್ ಹೋಗ್ತಾನೆ, 3rd ಸ್ಟೇಜ್ ಅಲ್ಲಿ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊತಾನೆ. ಸರ್ ರಘುಮೂರ್ತಿ ಅವರೇ, ಇದು ಒಂದ್ ನಿಮಿಷ ಸಭಾಧ್ಯಕ್ಷ, ಒಂದ್ ನಿಮಿಷ ಕೇಳ್ಕೊತೀನಿ. ಅವ್ರು ನನ್ನ ಫ್ರೆಂಡ್ ಸಾಹೇಬ್ರು ನಂಗೆ ಆಶೀರ್ವಾದ ಮಾಡ್ತಾರೆ. ನೀವು ನಿನ್ನೆ ನಾನು ಲಿಕ್ಕರ್ ಬಗ್ಗೆ ಮಾತಾಡಿದ್ದು ಕೆಲ ಹಾಸ್ಯ ಚಟಾಕಿ, ಅದನ್ನ ಸೀರಿಯಸ್ ತಗೊಳ್ಳೋದೇನ್ ಬೇಡ. ಏನಾದ್ರು ರೆಕಾರ್ಡ್ ಹೋಗಿದ್ರೆ ದಯಮಾಡಿ ತೆಗ್ಸಾಕಿ. ಕೃಷ್ಣಮಣ ಆಯ್ತು. ಈಗ 2 ವಿಚಾರ ಮಾನ್ಯ ಸಭಾಧ್ಯಕ್ಷ, ಸಿಲ್ಕ್ ಮತ್ತು ಮಿಲ್ಕ್ ನಮ್ಮ ತುಮಕೂರು ಜಿಲ್ಲೆದು ಮಾನ್ಯ. ಅದನ್ನೆಲ್ಲ ಬಿಟ್ಟು ಬೇರೆ ಮಾತಾಡಿ. ಈಗ ರಾಶಿ ಮಾತ್ರ ಆಯ್ತಾ ನಿಮ್ಮ ಜಿಲ್ಲೆ ಅಂತ ಪ್ರಾಬ್ಲಮ್ ಇದು ಕೇಳ್ಕೊಳ್ಳಿ. ನೀವು ಏನ್ ಹೇಳ್ತೀರಿ? ಹಸು ಸಾಕ್ಬಿಡು, ಒಂದ್ ಕುಟುಂಬ ಉದ್ಧಾರ ಆಗ್ಬಿಡುತ್ತೆ ಅಂತೀರಿ. ಯಾರಿಗೂ ಗೊತ್ತಾಗ್ತಿಲ್ಲ. ಒಂದ್ ಹಸು ಇಟ್ಕೊಂಡ್ರೆ ಇಡೀ ಕುಟುಂಬ ಕಮಿಟ್ಮೆಂಟ್ ಇದೆ ಮಾನ್ಯ ಸಭಾಧ್ಯಕ್ಷ. ಬೆಳಗ್ಗೆ ವರ್ಕ್ ಮಾಡ್ಬೇಕು. ಆಚೆ ಹೋಗಿ ಕೂಲಿ ಮಾಡಿದ್ರೆ 500 ರೂಪಾಯಿ, 1000 ರೂಪಾಯಿ ಸಿಗುತ್ತೆ. ಹಸು ಹಿಡ್ಕೊಂಡ್ರೆ ನೀವು ಕೊಡ್ತಾ ಇರೋಂತ ರೇಟ್ಗೆ 500 ರೂಪಾಯಿ ಒಬ್ಬನಿಗಾಗಲ್ಲ. ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಇವತ್ತು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಅದನ್ನು ನೇರವಾಗಿ ರೈತನಿಗೆ DBT ಮೂಲಕ ತಲುಪುವಂತ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡಬೇಕು. ಸಿಲ್ಕು ಇವತ್ತು ನಮ್ದು ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷ, ಸೀಡ್ ಏರಿಯಾ ಅಂತ ಏನು ಕಂಟಿನ್ಯೂ ಮಾಡಿ. ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷ ಏನಂದ್ರೆ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ಸ್ ಹೊಸದಾಗಿ ಬಂದಿದೆ, ಚೈನಾದಿಂದೆಲ್ಲ ಇವಾಗ ಶುರು ಮಾಡಿಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಹರಿಸಬೇಕು. ನಮ್ಮ ಸೀಡ್ ಏರಿಯಾದಲ್ಲಿ ನಾವು ಬೆಳಿಲಿಲ್ಲ ಅಂದ್ರೆ ಇವತ್ತು ಕೋಲಾರು, ರಾಮನಗರ, ಚನ್ನಪಟ್ಟಣ ಯಾರಿಗೂ ಸೀಡ್ ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಆಗಲ್ಲ ಗೂಡುಗಳನ್ನ. ಆ ಕಾರಣಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಸೀಡ್ ಏರಿಯಾಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು
ಇವತ್ತು ಸಿಲ್ಕಿನ ವಿಚಾರದಲ್ಲಿ ಏನು ಬೋನಸ್ ಕೊಡ್ತಾರ 120 ಜಾಸ್ತಿ ಮಾಡಿ ಇವತ್ತಿನ ಎಲ್ಲರ ಪೋಷಕ ಧನವನ್ನು ಹೆಚ್ಚಿಗೆ ಮಾಡಬೇಕನ್ನೋದು ವಿಶೇಷ ನಿಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ತೇನೆ. ಹಾಗೇನೆ ಇವತ್ತು ನನಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಸಹಕಾರ ಇದೆ, ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ, ನೋವನ್ನ ನಿಮ್ ಮುಂದೆ ಹೇಳ್ಕೊತಾ Okay. ಇದ್ದೀನಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾರ ಲೋನ್ ಕಡಿಮೆ ಇದೆ, ಅದಲ್ಲದೆ ಇಲ್ಲಿರಂತ ಕೋಆಪರೇಟಿವ್ ಮಿನಿಸ್ಟರ್ ನಮ್ಮ ಕುಣಿಗಲ್ ಕೊಡಂತ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷ. ರಘುಮೂರ್ತಿ ಅವರೇ.